ಮದುವೆಯಲ್ಲಿ ಮದರಂಗಿ ಹಚ್ಚಿಕೊಳ್ಳುವುದೇಕೆ? ನಮಸ್ಕಾರ ಎಲ್ರಿಗೂ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಯಾವ ಹಳೆ ಆಚಾರ ಹೊಸ ವಿಚಾರ ತಾರ್ಕಿಕತೆಯೊಂದಿಗೆ ನಮ್ಮ ಮುಂದೆ ಬರುತ್ತೆ ನೋಡೋಣ ಬನ್ನಿ. ಮದುವೆಯಲ್ಲಿ ಮದರಂಗಿ ಹಚ್ಚಿಕೊಳ್ಳುವುದೇಕೆ? ಮದರಂಗಿ ಅಥವಾ ಮೆಹಂದಿ ಇಲ್ಲದೆ ಭಾರತೀಯರ ಮದುವೆಯೇ ನಡೆಯುವುದಿಲ್ಲ. ಉತ್ತರ ಭಾರತದ ಮದುವೆಗಳಲ್ಲಿ ಮೆಹಂದಿ ಶಾಸ್ತ್ರವೇ ಇದೆ. ಮೇಲ್ನೋಟಕ್ಕೆ ಇದು ಅಲಂಕಾರ ಹಾಗೂ ಮದುವೆಯ ಸಂಭ್ರಮಕ್ಕೆ ಸಂಬಂಧಿಸಿದ ಒಂದು ಶಾಸ್ತ್ರ. ಮದುವೆಯಲ್ಲಷ್ಟೇ ಅಲ್ಲ, ಯುವತಿಯರು ಬೇರೆ ಬೇರೆ ಹಬ್ಬ ವಿಶೇಷ ಸಂದರ್ಭಗಳಿದ್ದಾಗಲೂ ಇದನ್ನು ಹಚ್ಚಿಕೊಳ್ಳುವುದುಂಟು. ಮಲೆನಾಡಿನ ಭಾಗದಲ್ಲಿ ನಾಗರ ಪಂಚಮಿಯ ದಿನ ಕಡ್ಡಾಯವಾಗಿ ಗಂಡಸರು ಹೆಂಗಸರೆಲ್ಲರೂ ಮದರಂಗಿ ಹಚ್ಚಿಕೊಳ್ಳುತ್ತಾರೆ. ಇಂದು ಎಲ್ಲರೂ ಅಂಗಡಿಯಲ್ಲಿ ಟ್ಯೂಬ್ ರೂಪದಲ್ಲಿ ಸಿಗುವ ಮೆಹಂದಿ ಬಳಸುತ್ತಾರೆ. ಆದರೆ ಹಳ್ಳಿಗಳಲ್ಲಿ ಈಗಲೂ ಮದರಂಗಿ ಗಿಡದ ಎಲೆಗಳನ್ನು ಜಜ್ಜಿ ನುಣ್ಣಗೆ ಮಾಡಿ ಅದನ್ನೇ ಬಳಸುತ್ತಾರೆ. ಅವರು ಬಳಸುವುದು ನೈಸರ್ಗಿಕ ಮೆಹಂದಿ. ಆ ಮೆಹಂದಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಅವು ಚರ್ಮ ಹಾಗೂ ಉಗುರನ್ನು ಕೆಲ ವಿಧದ ಸೋಂಕುಗಳಿಂದ ಕಾಪಾಡುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಮೆಹಂದಿ ನಮ್ಮ ದೇಹದ ಒತ್ತಡ ಹಾಗೂ ಉಷ್ಣವನ್ನು ಕಳೆಯುವ ಶಕ್ತಿ ಹೊಂದಿದೆ. ಮದರಂಗಿ ತಂಪುಕಾರಕ, ಆದ್ದರಿಂದ ಇದನ್ನು ಚರ್ಮಕ್ಕೆ ಹಚ್ಚಿಕೊಳ್ಳುವರು. ಇದು ಹುಳುಕಡ್ಡಿ ಮುಂತಾದ ಚರ್ಮ ರೋಗಗಳನ್ನು ನಿವಾರಿಸುತ್ತದೆ. ತಲೆಹೊಟ್ಟನ್ನು ನಿವಾರಿಸುವ ಕಾರಣ ಕೂದಲಿಗೆ ಹಚ್ಚುವರು. ರಕ್ತ ಸಕ್ಕರೆಯನ್ನು ಕಡಿಮೆ ಮಾಡುವ ಹಾಗೂ ಕೊಬ್ಬನ್ನು ನಿಗ್ರಹಿಸುವ ಗುಣ ಇರುವುದಾದರೂ ಪರಿಣಿತ ಆಯುರ್ವೇದ ತಜ್ಞರ ಮಾರ್ಗದರ್ಶನದಲ್ಲಿ ಮದರಂಗಿಯನ್ನು ಸೇವಿಸಬೇಕಾಗುತ್ತದೆ. ಸೊ ಮದರಂಗಿಯನ್ನು ಜಸ್ಟ್ ಅಲಂಕಾರಕ್ಕೆ ಕೈಗೆ ಕಾಲಿಗೆ ಹಚ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ತಜ್ಞ ಆಯುರ್ವೇದ ಪರಿಣಿತರ ಮಾರ್ಗದರ್ಶನದಲ್ಲಿ ಅದನ್ನು ಔಷಧಿಯಾಗಿ ಸೇವಿಸ್ತಾರೆ. ಇನ್ನು ಮದುವೆಯಲ್ಲಿ ಮದುಮಗಳು ಇದನ್ನು ಹಚ್ಚಿಕೊಳ್ಳುವುದಕ್ಕೊಂದು ವಿಶೇಷ ಕಾರಣವಿದೆ. ಮದುವೆಯ ದಿನಗಳು ಯಾವುದೇ ಯುವತಿಗೆ ಒತ್ತಡ ಹಾಗೂ ಟೆನ್ಷನ್ ದಿನ ಆಗಿರುತ್ತದೆ. ಆ ಒತ್ತಡದಿಂದ ಕೆಲವರಿಗೆ ತಲೆನೋವು, ಜ್ವರ ಬರುವುದು ಉಂಟು. ಇನ್ನು ಮದುವೆಯ ದಿನ ಹಾಗೂ ಹಿಂದೆ ಮುಂದಿನ ದಿನ ಆಕೆಗೆ ಸುಸ್ತು ಹೆಚ್ಚು. ಈ ಒತ್ತಡ ಹಾಗೂ ಸುಸ್ತನ್ನು ನಿವಾರಿಸುವ ಔಷಧೀಯ ಗುಣ ಈ ಮೆಹಂದಿಯಲ್ಲಿದೆ. ಹೀಗಾಗಿ ಅಲಂಕಾರ, ಶಾಸ್ತ್ರ ಹಾಗೂ ಔಷಧ 3 ಕಾರಣಗಳಿಗೂ ಮೆಹಂದಿ ಬಳಕೆಯಲ್ಲಿದೆ. ಸೊ ಇತ್ತೀಚೆಗೆ ನಾವು ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತೆ ಕಪಲ್ ಥೆರಪಿ ಈ ಪ್ರೋಗ್ರಾಮ್ ಅಲ್ಲಿ ಮೆಹಂದಿನ ಬಳಸಿನೂ ಒಂದು ಥೆರಪಿ ಪ್ಲಾನ್ ಮಾಡಿದ್ವಿ. ಅದು ತುಂಬಾ ಎಫೆಕ್ಟಿವ್ ಆಗಿದೆ. ನಮ್ಮ ಕ್ಲೈಂಟ್ಸ್ ಎಷ್ಟೋ ಜನ ಅದರಿಂದ ಉಪಯೋಗ ಪಡೆದ್ಬಿಟ್ಟು ಅವರ ಸಂಬಂಧ ಸುಧಾರಿಸಿ ತುಂಬಾ ಉತ್ತಮ ಬಾಂಧವ್ಯನ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.